ಶ್ರೀ ಗುರುಭ್ಯೋ ನಮಃ. ಓಂ ಜಯತಿ ಪರಾಶರ ಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ಭಾರತಮೃತಂ ಜಗತ್ ಪಿಬತಿ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 262ನೇ ಭಾಗ. ನರಕದ ಶಿಕ್ಷೆಯನ್ನು ಅನುಭವಿಸಿದ ನಂತರ ಜೀವನು 1 ವರ್ಷ ಪ್ರೇತ ಲೋಕದಲ್ಲಿ ನೆಲೆಸುವನು. ಆ 1 ವರ್ಷ ಅವಧಿಯಲ್ಲಿ ಮೃತನ ಪುತ್ರರು ಬಂಧುಗಳು ಕೊಡುವ ಪಿಂಡ ಉದಕುಂಭ ದಾನಾದಿಗಳನ್ನೇ ಸೇವಿಸಿ ಹೊಸದಾದ ಶರೀರವನ್ನು ಹೊಂದುವನು. ತನ್ನ ಜೀವಿತಾವಧಿಯಲ್ಲಿ ಕೊಟ್ಟ ಅನ್ನೋದಕಗಳನ್ನು ಪಡೆಯುವನು. ಅನ್ನೋದಕ ದಾನ ಮಾಡದವನು ಹಸಿವು ದಾಹದಿಂದ ಬಹಳ ಬಾಧೆ ಪಡುವನು. ಮೃತ ವರ್ಷದಲ್ಲಿ ಷೋಡಶ ಶ್ರಾದ್ದ ಮಾಸಿಕ ಶ್ರಾದ್ದ ನಡೆಯದಿದ್ದರೆ ಅವನಿಗೆ ಪ್ರೇತತ್ವದಿಂದ ಬಿಡುಗಡೆಯಾಗುವುದೇ ಇಲ್ಲ. ಪಿತೃಲೋಕದಲ್ಲಿಯೂ ಮನುಷ್ಯ ಲೋಕದ ಕಾಲಗಣನೆಯೇ ಇರುವುದರಿಂದ ಪ್ರೇತಕ್ಕೆ ಪ್ರತಿದಿನವೂ ಅನ್ನವನ್ನು ಕೊಡಬೇಕು. ಕ್ರೂರ ಮನುಷ್ಯನ ಕೈಗೆ ಸಿಕ್ಕ ಮನುಷ್ಯನಂತೆ ಸ್ಮಾಶಾನಿಕರೆಂಬ ಯಮಭಟರು ಚಳಿ ಗಾಳಿ ಮಳೆ ಬಿಸಿಲಿನಲ್ಲಿ ಬಳಲಿಸಿ ನಿರ್ಬಂಧದಲ್ಲಿರಿಸಿ ಕಾಯುತ್ತಾ ಹಿಂಸಿಸುವರು. ಷೋಡಶ ಶ್ರಾದ್ದ ಮಾಡಿ ಪ್ರೇತ ಪಿಂಡಗಳು ಕೊಡದಿದ್ದರೆ ಯುಗಗಳು ಕಳೆದರೂ ಜೀವನಿಗೆ ಪ್ರೇತ ಜನ್ಮದಿಂದ ಬಿಡುಗಡೆಯಾಗುವುದಿಲ್ಲ. ಸಪಿಂಡೀಕರಣ ಶ್ರಾದ್ದದಿಂದ ಆರಂಭಿಸಿ ವಾರ್ಷಿಕ ಶ್ರಾದ್ದದವರೆಗೆ 16 ಶ್ರಾದ್ದಗಳಾದ ನಂತರ ಪುಣ್ಯಕರ್ಮ ಮಾಡಿದವನಿಗೆ ಸ್ವರ್ಗವೂ ಪಾಪಿಗೆ ನರಕವಾಸವೂ ಲಭಿಸುವುದು. ಸಪಿಂಡೀಕರಣವಾದರೂ ಷೋಡಶ ಶ್ರಾದ್ದ ನಡೆಯದಿದ್ದರೆ ಮೃತನಿಗೆ ಪ್ರೇತತ್ವದಿಂದ ಬಿಡುಗಡೆಯಾಗುವುದಿಲ್ಲ. ದೇವಜ್ಞ ಋಷಿಯಜ್ಞ ಪಿತೃಯಜ್ಞಗಳನ್ನು ಮಾಡಿದವರು, ತ್ರಿಮೂರ್ತಿಗಳನ್ನು ಪೂಜಿಸಿದವರು, ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ಮಡಿದವರು ಪ್ರೇತಲೋಕಕ್ಕೆ ಹೋಗುವುದಿಲ್ಲ. ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು. ಕೇವಲ ಪುಣ್ಯಕರ್ಮಗಳಿಂದ ಸ್ವರ್ಗವನ್ನು, ಪಾಪಕರ್ಮಗಳಿಂದ ನರಕವನ್ನು, ಮಿಶ್ರ ಕರ್ಮಗಳಿಂದ ಸ್ವರ್ಗ ನರಕ ಎರಡನ್ನೂ ಜೀವನು ಹೊಂದುವನು. ಪುನಃ ಆ ಕರ್ಮಗಳ ಫಲ ಅನುಭವಿಸುವುದಕ್ಕೆ ಅರ್ಹವಾದ ಶರೀರದೊಂದಿಗೆ ಜನ್ಮ ತಾಳುವನು. ವೃದ್ಧ ವಿಪ್ರಶ್ರೇಷ್ಠನೆ, ನೀನು ಕೇಳಿದ ಜೀವಿಯ ಹುಟ್ಟು, ಸಾವು ಮತ್ತು ಪರಲೋಕವಾಸಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನನಗೆ ನನ್ನ ಗುರುಗಳು ತಿಳಿಸಿದಂತೆ ನಿರೂಪಿಸಿದ್ದೇನೆ. ಇನ್ನೂ ಏನಾದರೂ ಕೇಳುವುದಿದ್ದರೆ ಕೇಳು, ಹೇಳಲು ಸಿದ್ಧನಾಗಿರುವೆನು. ಹೀಗೆಂದು ಬಾಲಕನಾದ ಕಮಠನು ಹೇಳಿದನು. ಅತಿಥಿಯಾದ ವೃದ್ಧ ವಿಪ್ರನು, ಬಾಲಕನೇ, ನೀನು ಶಾಸ್ತ್ರಗಳನ್ನನುಸರಿಸಿ ಪರಲೋಕದ ಸ್ವರೂಪವನ್ನು ತಿಳಿಸಿರುವುದೆಲ್ಲವೂ ಯಥಾರ್ಥವಾಗಿದೆ. ಆದರೆ ಅಲ್ಪಮತಿಗಳಾದ ನಾಸ್ತಿಕರು ಇದರಲ್ಲಿಯೂ ಸಂಶಯಕ್ಕೊಳಗಾಗುವರು. ಆದುದರಿಂದ ಯಾವ ಕರ್ಮಗಳಿಗೆ ಯಾವ ಫಲ ಪ್ರಾಪ್ತಿಯಾಗುವುದು, ಮಾನವನು ಯಾವ ಪಾಪಕೃತ್ಯದ ಫಲವಾಗಿ ಭೂಮಿಯಲ್ಲಿ ಯಾವ ವಿಧವಾಗಿ ಹುಟ್ಟುವನು, ಇದಕ್ಕೆ ಏನಾದರೂ ನಿಯಮಗಳಿದ್ದರೆ ಅದನ್ನು ತಿಳಿಸಿ ಅಲ್ಪಮತಿಗಳ ಸಂಶಯವನ್ನು ನಿವಾರಿಸು ಎಂದು ಕೇಳಿದನು. ಬಂಧುಗಳ, ಇವರಿಬ್ಬರ ವಾರ್ತಾಲಾಪದ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವರಿಗೂ ನಮಸ್ಕಾರ.